ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪ್ರದೀಪ್ ಈಶ್ವರ್ ಅವರ ಸ್ವಗ್ರಾಮ ಪೆರೇಸಂದ್ರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಾಯಂ ವೈದ್ಯರಿಲ್ಲದೆ ಸಾರ್ವಜನಿಕರು ಪರದಾಡುತ್ತಿದ್ದರು. ಈ ಬಗ್ಗೆ ಎಂಎಂಟಿವಿ ವಾಹಿನಿಯಲ್ಲಿ ವರದಿ ಪ್ರಸಾರ ಮಾಡಲಾಗಿತ್ತು. ಈ ಕುರಿತು ಶಾಸಕ ಪ್ರದೀಪ್ ಈಶ್ವರ್ ಅವರು ಎಂಎಂಟಿವಿ ವಾಹಿನಿಗೆ ಫೋನಿನ ಮೂಲಕ ಪ್ರತಿಕ್ರಿಯೆ ನೀಡಿದ್ದಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಾಯಂ ವೈದ್ಯರಿಲ್ಲದೆ ಪರದಾಡುತ್ತಿರುವುದು ನನ್ನ ಗಮನಕ್ಕೂ ಬಂದಿದ್ದು, ಈಗಾಗಲೇ ಸರ್ಕಾರದ ಗಮನಕ್ಕೆ ತರಲಾಗಿದೆ. ಇನ್ನು ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಎಂದು ನಿತ್ಯವೂ ವೈದ್ಯರು ಇರುವಂತೆ ನೋಡಿಕೊಳ್ಳುತ್ತಿದ್ದೇನೆ ಎಂದು ಹೇಳಿದ್ದಾರೆ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್, ಲಕ್ಷ್ಮೀನಾರಾಯಣ ಎಡಿಟರ್ ಮಾತಾಡ್ತಾ ಇರೋದು. ನಮಸ್ತೆ, ಹೇಳಿ ಲಕ್ಷ್ಮೀನಾರಾಯಣ ಸರ್. ಸರ್, ಪೆರೇಸಂದ್ರದಲ್ಲಿ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಾಯಂ ವೈದ್ಯರಿಲ್ಲ ಅಂತ ಹೇಳ್ಬಿಟ್ಟು ದೂರುಗಳು ಸಾರ್ವಜನಿಕರ ಕಡೆಯಿಂದ ದೂರುಗಳು ಬರ್ತಾ ಇತ್ತು. ಇಲ್ಲ, ಎಸ್ ಏನು ಅಂದ್ರೆ ಲಕ್ಷ್ಮೀನಾರಾಯಣ, ಅದು ಈಗ ಡೈಲಿ ಏನ್ ಮಾಡ್ತಿದೀವಿ, ಡೈಲಿ ಒಬ್ಬೊಬ್ರು ಡಾಕ್ಟರ್ನ ಡೆಪ್ಯೂಟ್ ಮಾಡ್ತಿದೀವಿ. ಯಾವುದೇ ಕಾರಣಕ್ಕೆ ಒಂದು ದಿನಾನು ಡಾಕ್ಟರ್ ತಪ್ತಾ ಇಲ್ಲ. ಬಟ್ ಕಾಯಂ ಡಾಕ್ಟರ್ ಆಗ್ಬೇಕು ಅಂದ್ರೆ ಅದು ನನಗಾಗ್ಲಿ ನಮ್ಗೆ ಪವರ್ ಇರಲ್ಲ. ಅದು ಅಪಾಯಿಂಟ್ ಆಗ್ಬೇಕು, ರಿಕ್ರೂಟ್ ಆಗ್ಬೇಕು. ಮೋಸ್ಟ್ಲಿ ಅದು ಗೌರ್ಮೆಂಟ್ ಇಂದ ಆಗತ್ತೆ. ಒಂದು ಶಾಸಕರಾಗ್ಲಿ ಮಿನಿಸ್ಟರ್ ಆಗ್ಲಿ ನಾವು ಡೈರೆಕ್ಟ್ ಆಗಿ ಒಂದು ಪರ್ಮನೆಂಟ್ ಪೋಸ್ಟ್ ನ ಅಲ್ಲಿ ಕ್ರಿಯೇಟ್ ಮಾಡಕ್ ಆಗಲ್ಲ. ಸೊ ನಾವೀಗ ಸರ್ಕಾರಕ್ಕೆ ಮನವಿ ಸಲ್ಲಿಸಿದೀವಿ. ಸೊ ಆದಷ್ಟು ಬೇಗ ಒಂದು ಪರ್ಮನೆಂಟ್ ಡಾಕ್ಟರ್ನ ಅಲ್ಲಿ ಪೋಸ್ಟ್ ಮಾಡಿಸ್ತೀವಿ. ಎಷ್ಟು ದಿನ? ಬಟ್ ಇವಾಗ ಯಾವುದೇ ಕಾರಣಕ್ಕೆ ಅಲ್ಲೇನ್ ಡಾಕ್ಟರ್ ಇಲ್ದೇ ಅಲ್ಲ. ಅಂದ್ರೆ ಡೈಲಿ ಒಬ್ಬೊಬ್ರು ಡಾಕ್ಟರ್ನ ಕಳಿಸ್ತಿದೀವಿ, ನೀಟಾಗಿ ಪೇಷಂಟ್ಸ್ ನ ಟ್ರೀಟ್ ಮಾಡ್ತಿದ್ದಾರೆ. ಪರ್ಮನೆಂಟ್ ಆಗಿ ಒಬ್ಬರೇ ಡಾಕ್ಟರ್ ಇಲ್ಲ ಅನ್ನೋದು ಕಂಪ್ಲೇಂಟ್. ಅದು ಸರ್ಕಾರದಿಂದ ಆಗ್ಬೇಕು. ಈಗ ನನ್ನ ಲಿಮಿಟ್ ಅಲ್ಲಿ ಏನಿದೆ, ಒಂದು ದಿನಾನು ಡಾಕ್ಟರ್ ತಪ್ಪದಂಗೆ ನೋಡ್ಕೊಂತಾ ಇದೀನಿ. ಡೈಲಿ ಬೇಕಾದ್ರೆ ತಾವು ಡೇಟಾ ಕಲೆಕ್ಟ್ ಮಾಡಿ ಪ್ರತಿದಿನ ವೈದ್ಯರು ಹೋಗ್ತಾರೆ. ಒಬ್ಬೊಬ್ಬರನ್ನ ನಾವು ಡೆಪ್ರೆಷನ್ ಮೇಲೆ ಹಾಕೊಂತಾ ಇದೀವಿ. ಸೊ ಅತಿ ಶೀಘ್ರದಲ್ಲೇ ಅದನ್ನ ಬಗೆಹರಿಸ್ತೀವಪ್ಪ. ಓಕೆ ಸರ್, ಥ್ಯಾಂಕ್ ಯು. ಒಟ್ನಲ್ಲಿ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮದ ಮೂಲಕ ಕ್ಷೇತ್ರದಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಶಾಸಕ ಪ್ರದೀಪ್ ಈಶ್ವರ್ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ತ್ವರಿತವಾಗಿ ಪರಿಹರಿಸಲು ಮುಂದಾಗುತ್ತಿದ್ದಾರೆ. ಅದರಂತೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಾರ್ಯ ವೈದ್ಯರು ಇಲ್ಲದಿರುವುದು ಗಮನಕ್ಕೆ ಬಂದ ತಕ್ಷಣ ತ್ವರಿತವಾಗಿ ಸ್ಪಂದಿಸಿದ್ದಕ್ಕೆ ಸಾರ್ವಜನಿಕ ವಲಯದಲ್ಲಿ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.